ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಂತೂರ್ ಕನ್ನಡ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ, ನಮ್ಮ ಮಂಡ್ಯದಲ್ಲಿ ನಮ್ಮ ಹಳ್ಳಿಲಿ ಯಾವ ರೀತಿ ಮದ್ವೆ ಶಾಸ್ತ್ರಗಳನ್ನ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ನಮ್ಮ ಮಾಮನ ಮಗಳದು ಮದ್ವೆ ಇತ್ತು. ಅಲ್ಲಿ ಎಲ್ರು ಶಾಸ್ತ್ರೋಕ್ತವಾಗಿ ಮಾಡ್ಬೇಕು ಅಂತ, ನಮ್ಮ ಹಳ್ಳಿ ಅಂತಂದ್ರೇನೆ ಶಾಸ್ತ್ರಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದ್ರಿಂದ ಮೊದಲನೇದಾಗಿ ಚಪ್ರದ ಪೂಜೆ ನಡೀತಾ ಇದೆ. ಬೆಂಗಳೂರು ಕಡೆ ಮತ್ತೆ ಸಿಟಿಗಳ ಕಡೆ ಎಲ್ಲ ಹೆಂಗಿರುತ್ತೆ ಅಂತಂದ್ರೆ, ದುಡ್ಡು ಕೊಟ್ಬಿಟ್ಟು ಚಪ್ರ ಹಾಕಿಸ್ತಾರೆ. ಆದ್ರೆ ನಮ್ಮ ಹಳ್ಳಿಗಳೆಲ್ಲ ಹಂಗಲ್ಲ. ನಮ್ದು ಅಂತ ಬಂದಾಗ ಎಲ್ರು ಬಂದು ನಿಂತ್ಕೊಂಡು ಮಾಡ್ತಾರೆ. ದುಡ್ಡು ಅದು ಬೇರೆ ಪ್ರಶ್ನೆ ಆಗಿರುತ್ತೆ. ನೋಡಿ, ಇವಾಗ ಫಸ್ಟ್ ಚಪ್ರ ಪೂಜೆ ನಡೀತಾ ಇದೆ. ಶನಿವಾರ ಭಾನುವಾರ ಮದ್ವೆ ಇರೋದ್ರಿಂದ ಶುಕ್ರವಾರನೇ ಒಂದು ಕಂಬನ ನೆಟ್ಟಿ ಪೂಜೆ ಮಾಡ್ಕೊಂತಾರೆ. ಮತ್ತೆ ಶನಿವಾರ ಬೆಳಗ್ಗೆ ಎದ್ದು ಎಲ್ರು ಬಂದು ಚಪ್ರನ ಹಾಕ್ತಾರೆ. ನೋಡಿ, ನಮ್ಮ ಮಮ್ಮಿ ನಮ್ ಸಿಂಚುಗ್ ಹೇಳ್ತಾರೆ, ಈ ರೀತಿ ಪೂಜೆ ಮಾಡ್ಬೇಕು, ಮನೆ ದೇವ್ರನ್ನ ನೆನ್ಸ್ಕೊಬೇಕು, ಬೇಡ್ಕೊ ನೀನು ಅಂತ ಎಲ್ಲ ಹೇಳ್ತಾ ಇದ್ರು. ಮತ್ತೆ ನನ್ನನ್ನ ಕಿಚಾಯಿಸ್ತಾ ಇದ್ರು. ನಾನ್ ವಿಡಿಯೋ ಮಾಡ್ಕೊಂತ ಇದ್ದೆ. ಅದಕ್ಕೆ ಎಲ್ರು ಹೇಳ್ತಾ ಇದ್ರು, ಓ ಕ್ಯಾಮ್ರಾಮನ್ ಆಗ್ಲೇ ಬಂದ್ಬಿಟ್ಟಿದ್ದಾರೆ, ನೋಡಿ ನೋಡಿ ಎಲ್ರು ಆಗ್ಲೇ ಕ್ಯಾಮ್ರಾಮನ್ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಎಲ್ರು ನನ್ನನ್ ಸ್ವಲ್ಪ ರೇಗಿಸ್ತಾ ಇದ್ರು. ನನ್ನ ಮಗಳು ಮುಂದೆ ಮುಂದೆ ಹೋಗಿ ಹೋಗಿ ನಿಂತ್ಕೊಂತ ಇದ್ರು. ಏನ್ ಮಾಡ್ತವ್ರೆ, ಹೊಸ್ದಾಗ್ ಏನೋ ಮಾಡ್ತವ್ರೆ, ಇವ್ರು ಏನೋ ಮಾಡ್ತವ್ರೆ ಅಂತ ಹೇಳಿ ಇದ್ ಮಾಡ್ತಾ ಇದ್ರು. ಚಪ್ರ ಪೂಜೆ ಶುರುವಾಯ್ತು ಅಂದ್ರೆ ಮದ್ವೆ ಶಾಸ್ತ್ರಗಳೆಲ್ಲ ಹಂತ ಹಂತವಾಗಿ ಶುರುವಾದಂತಾನೆ ಲೆಕ್ಕ. ಮೊದಲು ಚಪ್ರದ ಪೂಜೆ ಎಲ್ಲ ಇವಾಗ ಮಾಡ್ತಾ ಇದಾರೆ. ನಾವು ಎಲ್ಲಿ ಹೋದ್ರುನು ಚಪ್ರ ಪೂಜೆ ಆಗಿರ್ಬೋದು ಅಥವಾ ಒಂದು ಏರಿಕೆ ಹೋಗ್ಬೇಕು ಅಂದ್ರೆ ಇನ್ನ ಕಳಶನ ರೆಡಿ ಇಟ್ಕೊಂಡಿರ್ಬೇಕು. ಕಳಶ ರೆಡಿ ಇಟ್ಕೊಂಡು ನೆಕ್ಸ್ಟ್ ಯಾವ್ದ ಶಾಸ್ತ್ರಗಳಿಗೆ ಹೇಳ್ತಾ ಇರ್ತಾರೆ ಅಲ್ಲಿಗೆ ಕಳಶನ ತಗೊಂಡು ಹೋಗ್ತಾ ಇರ್ಬೇಕು. ಇವಾಗ ಚಪ್ರದ ಪೂಜೆ ಫೈನಲ್ ಹಂತಕ್ಕೆ ಬಂತು. ಚಪ್ರದ ಪೂಜೆ ಆದ ತಕ್ಷಣ ನೆಕ್ಸ್ಟ್ ಶಾಸ್ತ್ರದ ಕೊನೆ ತಗೋಬರ್ಬೇಕು. ನಮ್ಮ ಆಂಟಿ ಬೇರೆ ನನ್ನ ನಿನ್ ವಿಡಿಯೋ ನೀಟಾಗಿ ಮಾಡೇ ಅಂತ ಗುರಾಯಿಸ್ತಾ ಇದ್ರು. ಬಟ್ ಎಲ್ಲಾ ಪೂಜೆಗಳು ಮತ್ತೆ ಎಲ್ಲಾ ನೋಡ್ತಾ ಇದ್ರೆ ಒಂದು ಹಂತವಾಗಿ ಖುಷಿ ಆಗುತ್ತೆ. ಯಾಕೆಂದ್ರೆ ನಮ್ಮ ಹಳ್ಳಿಗಳಲ್ಲಿ ಇನ್ನೂ ಶಾಸ್ತ್ರ ಸಂಪ್ರದಾಯನ ಪಾಲಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ, ಎಲ್ರು ಒಂದು ಶಾಸ್ತ್ರ ಮತ್ತೆ ಒಂದು ಮದುವೆ ಅಂತ ಬಂದಾಗ ಎಲ್ರು ಜೊತೆಯಾಗಿ ಸೇರ್ತೀವಿ. ಹಳಬ್ರು ಹೊಸಬ್ರು ಮತ್ತೆ ಎಲ್ಲಾ ಹೊಸ ಹೊಸ ಪರಿಚಯಗಳು, ಖುಷಿ ಆಗುತ್ತೆ. ಈ ತರ ಮದ್ವೆಗಳು ಅಂತ ಅಂದಾಗ ಎಲ್ಲಾ ನೆಂಟರು ಬಾಂಧವರು ಬಂಧುಗಳು ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಮನೆಯಲ್ಲೆಲ್ಲ ಸೌಂಡ್ ಗಿಜಿ ಬಿಜಿ ಗಿಜಿ ಬಿಜಿ ಸೌಂಡ್ ಬರ್ತಾ ಇರುತ್ತೆ. ನಮ್ಮ ಹಳ್ಳಿಗಳಲ್ಲಂತೂ ಇದೇ ರೀತಿ. ನೋಡಿ, ಇವಾಗ ಶಾಸ್ತ್ರದ ಕೊನೆ ತರಕ್ಕೆ ಅಂತ ಹೋಗಿದ್ದು, ಇವನು ನನಗೆ ತಮ್ಮ, ಅವನೇ ನನ್ ವಿಡಿಯೋ ನೀಟಾಗಿ ತೆಗಿಯಮ್ಮ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಬಂದು ಕಂಕಣ ಕಟ್ಸೋದು ಅಂತ ಹೇಳ್ತಾರೆ. ಮೊದ್ಲೆಲ್ಲ ಸ್ವಲ್ಪ ದೇವಸ್ಥಾನಗಳು ಮತ್ತೆ ಪುರೋಹಿತರೆಲ್ಲಿದ್ರು ಅಲ್ಲೋ ಕಟ್ಟಿಸ್ತಿದ್ರು. ನಮ್ಮ ಮಾಮನ್ ಮನೇಲಿ ಅವರೇ ಬಂದು ಮನೇಲಿ ಕಂಕಣ ಕಟ್ತಾ ಇದ್ರು. ಆ ಕಡೆಯವರು ಹುಡುಗನ್ ಮನೆಯವರು, ಈ ಕಡೆಯವರು ಹುಡುಗಿ ಮನೆಯವರು. ಹುಡುಗನ್ ಮನೆಯವರು ಹುಡುಗಿ ಮನೆಯವರು ಇಬ್ರು ನಮ್ಗೆ ನಿಮ್ ಹುಡುಗನ್ನ ನಮ್ ಮನೆಗೆ ಅಳಿಯನ್ ಮಾಡ್ಕೊಳಕ್ಕೆ ನಮ್ಗೆ ಒಪ್ಪಿಗೆ ಇದೆ ಅಂತ ಹೇಳ್ತಾ ಇದ್ರು. ಇವ್ರು ನಿಮ್ ಹುಡುಗಿನ ನಮ್ಮನೆಗೆ ಸೊಸೆ ಮಾಡ್ಕೊಳಕ್ಕೆ ನಮಗೂ ಒಪ್ಪಿಗೆ ಇದೆ ಅಂತ ಹೇಳಿ ಇಲ್ಲೆಲ್ಲ ಅವರ ಪೂಜಾರಿ ಬಂದು ಎಲ್ಲಾ ಹೇಳಿ ಮಂತ್ರಗಳೆಲ್ಲ ಹೇಳಿ ಇಲ್ಲೂ ಮನೆಯಲ್ಲೂ ಎಲ್ಲಾ ಮಾಡ್ತಿದ್ರು. ಇದಾದ್ಮೇಲೆ ಊಟ ಮುಗಿಸಿ ಮತ್ತೆ ಬಳೆ ಶಾಸ್ತ್ರ ಕುತ್ಕೊಂಡ್ವಿ. ನಮ್ ಸಿಂಚುಗಾಗ್ಲೇ ಮತ್ತೆ ಎಲ್ಲ ರೆಡಿ ಮಾಡಿ ಮತ್ತೆ ಅವಳು ಬಳೆ ಶಾಸ್ತ್ರಕ್ಕೆ ಕೂರಿಸಿ, ಇವಾಗ ಅವಳಿಗೆ ಎರಡೂ ಕೈಗಳಿಗೆ ಕಂಕಣದ ಬಳೆನ ಹಾಕಿ ಎಲ್ಲ ಮಾಡ್ತಾ ಇದ್ರು. ಎಲ್ರು ಕೂತಿದ್ರು. ಮತ್ತೆ ಕಂಕಣದ ಬಳೆ ಹಾಕ್ಸುವಾಗ ಸ್ವಲ್ಪ ಜನಕ್ಕೆ ಬಳೆನೂ ಹಾಕಿಸ್ತಾರೆ. ಬೇರೆ ಕಡೆ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಅವತ್ತು ಮುತ್ತೈದೆಯರನ್ನೆಲ್ಲಾರನ್ನು ಕರೆದು ಅರ್ಶಿನ ಕುಂಕುಮ ಕೊಟ್ಟಿ ಮತ್ತೆ ಅವ್ರಿಗೂ ಬಳೆ ಎಲ್ಲ ಹಾಕ್ಸಿ ಮಾಡಿದ್ದು. ಅವತ್ತಿನ ದಿನದ ಕೊನೆಯ ಶಾಸ್ತ್ರ ಅದು. ನೆಕ್ಸ್ಟ್ ಬಂದು ನಾವೆಲ್ಲರೂ ಚೌಟ್ರಿಗೆ ಹೋಗಿದ್ದು ಅದೆಲ್ಲ ಇರುತ್ತೆ. ನಿಮ್ಮೂರ್ ಕಡೆ ಮತ್ತೆ ನಿಮ್ ಕಡೆ ಯಾವ ರೀತಿ ಶಾಸ್ತ್ರ ಸಂಪ್ರದಾಯನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಮತ್ತೆ ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ವಿಡಿಯೋಗಳಿಗಾಗಿ ಕಾವ್ಯ ಸಂತು ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇರಿ. ಹೇಗಿದೆ ವಿಡಿಯೋ, ಯಾವ ತರ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತೆ ಪ್ರೋತ್ಸಾಹ ಕೊಡಿ. ನೋಡಿ, ಎರಡು ಕೈಗೂ ಒಳಗೆ ಬಳೆಗಳನ್ನೆಲ್ಲ ಹಾಕ್ಸಿ ನೆಕ್ಸ್ಟ್ ನಾವೆಲ್ರು ಅಕ್ಕ ತಂಗಿರೆಲ್ರು ಕೂತು ನಮ್ಮ ಅಜ್ಜಿ ನಮ್ಗೆ ಎಲ್ರಿಗೂ ಹೇಳ್ತಾ ಇದ್ರು, ಎಲ್ರು ಬಂದ್ ಬಳೆ ಹಾಕ್ಸ್ಕೊಳ್ರಿ, ಯಾರು ಹಂಗೆ ಹೋಗ್ಬೇಡಿ, ಎಲ್ರು ಬಳೆ ಹಾಕ್ಸ್ಕೊಬೇಕು ನನ್ನ ಮೊಮ್ಮಕ್ಳು ಎಲ್ರು ಅಂತ ಹೇಳಿ ನಮ್ಮೆಲ್ರಿಗೂ ಬಳೆ ಹಾಕ್ಸಿ ಎಲ್ರು ಖುಷಿಯಾಗಿ ಊಟ ಮಾಡಿ ಹರಟೆ ಹೊಡೆದು ಒಬ್ರು ಕಾಲ್ ಒಬ್ರು ಎಳ್ದು ತುಂಬಾ ಚೆನ್ನಾಗಿತ್ತು. ಇದೇ ರೀತಿ ನೀವುಗಳು ಎಲ್ಲ ಯಾವ ರೀತಿ ನೀವು ಮದ್ವೆಗಳಿಗೆಲ್ಲ ಹೋದಾಗ, ನಿಮ್ ಫ್ಯಾಮಿಲಿಗಳಲ್ಲಿ ಮದ್ವೆ ಆದಾಗ ನೀವ್ ಯಾವ ರೀತಿ ಎಂಜಾಯ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ.
ನೋಡಿ ಬಲಗೈಗೆ ಹಾಕಾಯ್ತು. ನೆಕ್ಸ್ಟ್ ಮತ್ತೆ ಎರಡು ಕೈಗೂ ಇದೇ ರೀತಿ ಹಾಕಿ ಎರಡು ಕೈದು ಬಳೆ ಕಪ್ಪುದು ಕಂಕಣದ ಬಳೆ ಮುಗಿದ ನಂತರ ಇವ್ರಿಗೆ 5 ಜನ ಮುತ್ತೈದೆಯರು ಅರ್ಶಿನ ಕುಂಕುಮ ಇಕ್ಕಿ ಮತ್ತೆ ಅಕ್ಕಿ ಇಕ್ತಾರೆ. ನಿಮ್ ಕಡೆ ಯಾವ ತರ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ನೋಡಿ ಇವಾಗ ಎರಡು ಕಡೆ ಹಾಕಾಯ್ತು, ಎರಡು ಕೈ ಮುಗೀತು. ಇವಾಗ ಮತ್ತೆ ಬಳೆ ದಿಂಡೆಲ್ಲ ಸಣ್ಣ ಮಾಡ್ಕೊಂಡು ಅವಳು ಇಲ್ಲೆಲ್ಲ ಇಟ್ಟಿದ್ವಲ್ಲ ಗುಂಡ್ ಕಲ್ಲು ಅದೆಲ್ಲ ಇಟ್ಟಿದ್ರು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ ವಿಡಿಯೋದಲ್ಲಿ. ಫಸ್ಟ್ ಅದಕ್ಕೆ ಪೂಜೆ ಮಾಡಿ ನೆಕ್ಸ್ಟ್ ಅವಳಿಗೂನು ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ 5 ಜನ ಅಕ್ಷತೆ ಹಾಕಿ ಎಲ್ರು ಹಾರೈಸ್ತಾರೆ. ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಹೇಗಿತ್ತು ಅಂತ ಎಲ್ರು ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇವತ್ತಿನ ದಿನದ ವಿಡಿಯೋ ಇಷ್ಟ ಆಗಿತ್ತು. ಯಾರಿಗೆಲ್ಲ ಇಷ್ಟ ಆಯ್ತು ಒಂದು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಇಷ್ಟರವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್.